ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಓಕೆನಾ, ನಾವು 1ನೇ ಆಪ್ಷನಲ್ಲಿ 2ನೇ ಆಪ್ಷನಲ್ಲಿ 3ನೇ ಆಪ್ಷನಲ್ಲಿ ಏನಿದೆ ಅಂತ ತಿಳ್ಕೊಂಡಿದ್ವಿ. ಈಗ 4ನೇ ಆಪ್ಷನಲ್ಲಿ ಏನಿದೆ ಅಂತ ತಿಳ್ಕೊಳ್ಳೋಣ. 1ನೇ ಆಪ್ಷನಲ್ಲಿ ನಾವೆಲ್ಲರೂ ಡಿಸೈನ್ನ ಸೆಲೆಕ್ಟ್ ಮಾಡ್ಕೊತೀವಿ. ಆ ಡಿಸೈನ್ ಬೇಕಾ ಡಿಸೈನ್ನ ಸೆಲೆಕ್ಟ್ ಮಾಡ್ಕೊಂಡಿರ್ತೀವಿ. ಇನ್ನು 2ನೇ ಆಪ್ಷನಲ್ಲಿ ಡೈರೆಕ್ಷನ್ ನೋಡ್ಕೊತೀವಿ. ಇನ್ನು 3ನೇ ಆಪ್ಷನಲ್ಲಿ ಕಲರ್ ಸೆಲೆಕ್ಷನ್ ಏನಂತ ನೋಡ್ಕೊಂಡಿರ್ತೀವಿ. ಇನ್ನು ಅಟ್ ಲಾಸ್ಟ್ 4ನೇ ಆಪ್ಷನಲ್ಲಿ ನಮಗೆ ಕಸ್ಟಮರ್ ಆಲ್ಮೋಸ್ಟ್ ಏನು ಮಾಡ್ಬಿಡ್ತಾರೆ ಅಂತ ಅಂದರೆ ಡಿಸೈನ್ ಅನ್ಲಾಕ್ನೇ ಮಾಡಲ್ಲ, ಟ್ರೇಸಿಂಗ್ ಆಪ್ಷನ್ ಹೊಂಟೋಗ್ಬಿಡ್ತಾರೆ. ನಾವು ಆ ಥರ ಮಾಡಬಾರ್ದು. ಬ್ಯಾಕ್ ಬಂದು ಡಿಸೈನ್ ಇಲ್ಲಿ ನೋಡಿ, ಇಲ್ಲಿ ಆರೋ ಮಾರ್ಕ್ ಆಗಿದೆ. ಈ ಪರ್ಟಿಕ್ಯುಲರ್ ಆಗಿ ರೆಡ್ ಕಲರ್ ಇದೆಯಲ್ಲ, ಇದನ್ನು ಫಸ್ಟ್ ನಾವು ಪ್ರೆಸ್ ಮಾಡಿ ಅನ್ಲಾಕ್ ಮಾಡ್ಕೋಬೇಕು. ಅನ್ಲಾಕ್ ಮಾಡ್ಕೊಂಡಾದ್ಮೇಲೆ ನಮ್ಗೆ ಇಲ್ಲಿ ಸ್ಟಾರ್ಟಿಂಗ್ ಪಾಯಿಂಟ್ನ ನೋಡ್ಕೋಬೇಕು. ಇಲ್ಲಿ ಸ್ಟಾರ್ಟಿಂಗ್ ಪಾಯಿಂಟ್ ಇದೆ. ಓಕೆ, ನಾವು ಬೋರ್ಡ್ ಮೇಲೂ ಕೂಡ ಅದೇ ಸ್ಟಾರ್ಟಿಂಗ್ ಪಾಯಿಂಟ್ನ ನೋಡ್ಕೋಬೇಕು. ಇಲ್ಲಿ ನೋಡ್ಕೊಂಡು ಆದಮೇಲೆ ನಾವು ಇಲ್ಲಿ ತೊಗೊಂಡಿರೋ ಮಾರ್ಕಿಂಗು ನಮಗೆ ಈ ಬೋರ್ಡಲ್ಲಿಗೆ ಬರುತ್ತಾ ಇಲ್ವಾ, ಔಟ್ ಆಗಿದೆ ಅಂತ ನೋಡ್ಕೊಳ್ಳೋದು ನಾವು ಟ್ರೇಸಿಂಗ್ ಆಪ್ಷನಲ್ಲಿ ನೋಡ್ಕೋಬೇಕು. ಇಲ್ಲಿ ನೋಡಿ, ಇಲ್ಲಿ 4 ಆಪ್ಷನ್ ಇದೆ. ಕತ್ರಿ ಕೆಳಗಡೆ ಬರುತ್ತೆ ನೋಡಿ, ಅದೇ ಆಪ್ಷನ್ನು ಟ್ರೇಸಿಂಗ್ ಆಪ್ಷನ್. ಟ್ರೇಸಿಂಗ್ ಆಪ್ಷನ್ ಬಂದಮೇಲೆ ಇಲ್ಲಿ ಇಷ್ಟೊಂದು ಆಪ್ಷನ್ಸ್ಗಳ ಬಂದಿರುತ್ತೆ. ನಾವಾಗೆ ವಿಡಿಯೋ ಕಾಲಲ್ಲಿ ನಿಮಗೆ ನಾವು ಆಪ್ಷನ್ ಈ ಥರ ಪ್ರೆಸ್ ಮಾಡಿ ಅನ್ನೋವರೆಗೂ ನೀವು ಇಲ್ಲಿರೋ ಆಪ್ಷನ್ಸ್ ಯಾವುದನ್ನು ಪ್ರೆಸ್ ಮಾಡಬಾರ್ದು. ನಮ್ಮದು ಟ್ರೇಸಿಂಗ್ ಆಪ್ಷನಲ್ಲಿ ಒಂದೇ ಒಂದು ಪ್ರೆಸ್ ಮಾಡಬೇಕು. ಯಾವುದಂದ್ರೆ ಇದು, ಈ ಆಪ್ಷನ್ ಬಿಟ್ಟು ನಾವು ಇನ್ಯಾವ ಆಪ್ಷನ್ನು ಪ್ರೆಸ್ ಮಾಡೋಂಗಿಲ್ಲ. ಈ ಆಪ್ಷನ್ನೇ ನಾವು ಪ್ರೆಸ್ ಮಾಡಿದಾಗ ನಮಗೆ ಡಿಸೈನ್ ಯಾವ್ಯಾವ ಎಲ್ಲೆಲ್ಲಿ ಮೂವ್ ಆಗ್ತಿದೆ ಅಂತ ತೋರಿಸುತ್ತೆ. ಓವರ್ ಆಲ್ ಡಿಸೈನ್ನ ತೋರಿಸುತ್ತೆ ಇಲ್ಲಿ. ಮತ್ತು ನಮಗೆ ಡಿಸೈನ್ ಎಲ್ಲೆಲ್ಲಿ ಮೂವ್ ಆಗ್ತಾ ಇದೆ ಅಂತ ಇಲ್ಲಿ ನೋಡಿ, ಲೇಸರ್ ಪಾಯಿಂಟ್ ನಿಮಗೆ ತೋರಿಸುತ್ತೆ. ಈ ಲೇಸರ್ ಎಲ್ಲೆಲ್ಲಿ ಹೋಗ್ತಾ ಇದೆ, ಇಲ್ಲಿ ಫುಲ್ ಆಲ್ ಓವರ್ ಡಿಸೈನ್ ನಮಗೆ ಕಂಪ್ಲೀಟ್ ಆಗುತ್ತೆ ಅಂತ. ಈಗ ಇದು ಡಿಸೈನು ಇಲ್ಲಿ ನೋಡಿ ಇಷ್ಟುವರೆಗೆ ಬರ್ತಾ ಇದೆ ಅಂತ ನಮಗೆ ಇಲ್ಲಿ ಟ್ರೇಸಿಂಗ್ ಆಪ್ಷನಲ್ಲಿ ತೋರಿಸ್ತು. ಇದಾದಮೇಲೆ ನಾವು ಬ್ಯಾಕ್ ಬಂದು ಪ್ಲಸ್ ಆರ್ ಮೈನಸ್ನ ತೊಗೊಂಡು ಪ್ಲಸ್ ಮಾಡ್ಕೋಬೇಕು. ಇಲ್ಲಿ ನೋಡಿ, ನಾವು ಟ್ರೇಸಿಂಗ್ ಮಾಡ್ಕೊಂಡಿರ್ತೀವಲ್ಲ, ಲೇಸರ್ ಪಾಯಿಂಟ್ ಹೋಗ್ತಾ ಇರ್ತದೆ ನೋಡಿ. ಟ್ರೇಸಿಂಗ್ ಆದಮೇಲೆ ಅದೇ ನಾವು ಏನು ಪ್ರೆಸ್ ಮಾಡಿರ್ತೀವೋ, ಪ್ಲಸ್ ಏನು ಪ್ರೆಸ್ ಮಾಡಿರ್ತೀವೋ ಅದನ್ನೇ ನಾವು ಅದ್ರ ಮೇಲೆ ಪ್ರೆಸ್ ಮಾಡಬೇಕು. ಪ್ರೆಸ್ ಮಾಡಾದಮೇಲೆ ಬ್ಯಾಕ್ ಬಂದು 0 ಪಾಯಿಂಟ್ ರೈಟ್ ಕ್ಲಿಕ್ನ ಕೊಡಬೇಕು. 0 ಪಾಯಿಂಟ್ ರೈಟ್ ಕ್ಲಿಕ್ನ ಕೊಟ್ಟ ಮೇಲೆ ನಮ್ದು ಏನು ಪ್ರೋಗ್ರಾಮ್ ಇದೆ ಅದನ್ನು ಸ್ಟಾರ್ಟ್ ಮಾಡಿದರೆ ಸ್ಟಾರ್ಟ್ ಆಗುತ್ತೆ. ಇನ್ ಕೇಸ್ ಏನಾದರೂ ನೀವು ಮಿಷಿನಲ್ಲಿ ಆಟೋಮೆಟಿಕ್ ಇಟ್ಕೊಂಡು ಮಾಡ್ತಾ ಇರ್ತೀರ ಅಂದ್ಕೊಳ್ಳಿ, ಏನಾದರೂ ಕಲರ್ ಸೆಲೆಕ್ಷನ್ ಗೊತ್ತಾಗಲಿಲ್ಲ ಅಂದ್ರೂ ಕೂಡ ನೀವು ಇಟ್ಕೋಬೋದು. ಇಟ್ಕೊಂಡು ನಿಮಗೆ ಯಾವ್ಯಾವ ನೀಡಲ್ ಬೇಕೋ ಆ ನೀಡಲ್ಗಳನ್ನ ನೀವು ಸೆಲೆಕ್ಟ್ ಮಾಡ್ಕೋಬೋದು. ಇಲ್ಲ ಅಂತ ಅಂದರೆ ಸೆಮಿ ಆಟೋಮೆಟಿಕ್ ಇಟ್ಕೊಂಡು ಮಾಡ್ತೀನಿ ಅಂದರೂ ಕೂಡ ಸೆಮಿ ಆಟೋಮೆಟಿಕ್ ಇಟ್ಕೊಂಡು ಕೂಡ ನೀವು ಮಾಡ್ಕೋಬೋದು. ಈಗ ನಾವಿಲ್ಲಿ ಆಟೋಮೆಟಿಕ್ನ ಇಟ್ಕೊಂಡಿರೋದ್ರಿಂದ ನಾನು ಆಟೋಮೆಟಿಕ್ನ ಪ್ರೆಸ್ ಮಾಡ್ಕೊತಾ ಇದ್ದೀನಿ. ಈಗ ಪ್ರೋಗ್ರಾಮು ಸ್ಟಾರ್ಟ್ ಆಗುತ್ತೆ. ಎಲ್ಲ ಕಸ್ಟಮರು ತಮ್ಮ ಮಾನಿಟರಲ್ಲಿ ಪೆನ್ ಡ್ರೈವ್ನ ಬಿಡಬೇಡಿ. ಯಾಕಂದರೆ ನಮಗೆ ಗೊತ್ತಿಲ್ಲದೆ ನಾವು ಫಸ್ಟ್ನೇ ಆಪ್ಷನಲ್ಲಿ ಹೋಗಿ ಏನು ಮಾಡ್ಬಿಡ್ತೀವಿ ಅಂದರೆ ಡಿಲೀಟ್ ಆಪ್ಷನ್ನ ಪ್ರೆಸ್ ಮಾಡಿಬಿಡ್ತೀವಿ. ನಮ್ಗೆ ಅದ್ರಲ್ಲಿ ಏನು ಕಾಣಿಸುತ್ತೆ ಅಂದರೆ ಆರೋ ಮಾರ್ಕ್ ಕಾಣಿಸುತ್ತೆ. ಅಂದರೆ ನಾವು ಇರೋ ಡಿಸೈನ್ಸ್ ಎಲ್ಲನೂ ನಮ್ಮ ಮಾನಿಟರಲ್ಲಿ ಹೋಗುತ್ತೀನಿ ಅಂತ ನಾವು ಅಂದ್ಕೊಂಡಿರ್ತೀವಿ. ಬಟ್ ಅದು ಮಾನಿಟರಲ್ಲಿ ಹೋಗಲ್ಲ. ಮಾನಿಟರಿಂದ ಪೆನ್ ಡ್ರೈವಿಂದ ಫುಲ್ ಡಿಲೀಟ್ ಆಗುತ್ತೆ. ಅದಕ್ಕೋಸ್ಕರನೇ ನೀವು ಈ ಪೆನ್ ಡ್ರೈವ್ನು ಬಿಡಲೂಬೇಡಿ. ಇದನ್ನು ಕೂಡ ನೀವು ಪ್ರೆಸ್ ಮಾಡಲೇಬೇಡಿ. ಥ್ಯಾಂಕ್ ಯು.